ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನಿಮಗೆಲ್ಲರಿಗೂ ತಿಳಿದಿದೆ, ನಾಳೆ ಸಫರ್ ತಿಂಗಳಿನ ಕೊನೆಯ ಬುಧವಾರ ಆಗಿದೆ. ಹಾಗೂ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಈ ಬುಧವಾರದ ಒಂದು ವಿಶೇಷ ಸ್ಥಾನವಿದೆ, ಮಹತ್ವವಿದೆ. ಬನ್ನಿ, ಇಂದು ನಾವು ತಿಳಿದುಕೊಳ್ಳೋಣ ಈ ಸಫರ್ ತಿಂಗಳಿನ ಕೊನೆಯ ಬುಧವಾರದ ಬಗ್ಗೆ. ಇದರ ವಿಶೇಷತೆಯ ಕಾರಣವೇನು, ಈ ದಿನ ಮಾಡಬೇಕಾದ ಕಾರ್ಯಗಳೇನು. ವೀಕ್ಷಕರೇ, ತಲತಲಾಂತರದಿಂದ ನಡೆಯುತ್ತಾ ಬಂದಿರುವ ಒಂದು ಪ್ರಸಿದ್ಧ ಹೇಳಿಕೆಯ ಪ್ರಕಾರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಸಫರ್ ತಿಂಗಳಿನಲ್ಲಿ ಕಾಯಿಲೆಗೊಂಡಿದ್ದರು. ಹಾಗೂ ಈ ಸಫರ್ ತಿಂಗಳಿನ ಕೊನೆಯ ಬುಧವಾರ ಕಾಯಿಲೆ ವಾಸವಾದ ಕಾರಣ ಮನೆಯಿಂದ ಎದ್ದು ಹೊರಬಂದರು ಹಾಗೂ ಪರಿಸರದಲ್ಲಿ ಹುಲ್ಲಿನ ಮೇಲೆ ನಡೆದಿದ್ದರು. ಈ ಕಾರಣದಿಂದಾಗಿ ನಾವು ಸಹ ಈ ಸಫರ್ ತಿಂಗಳಿನ ಕೊನೆಯ ಬುಧವಾರ ಪ್ರತಿ ವರ್ಷ ಸಂತೋಷ ಪಡುತ್ತಾ ಮನೆಗಳಿಂದ ಹೊರಹೋಗಿ ಪರಿಸರದಲ್ಲಿ ವನತೋಟಗಳಲ್ಲಿ ಹುಲ್ಲಿನ ಮೇಲೆ ನಡೆಯಬೇಕು. ಇದು ನಮ್ಮ ಮುಸ್ಲಿಂ ಸಮಾಜದಲ್ಲಿ ಪ್ರಸಿದ್ಧವಾಗಿರುವ ಒಂದು ಹಳೆಯ ಹೇಳಿಕೆ. ಇದು ಯಾವ ಮಟ್ಟಕ್ಕೆ ಸರಿಯಾಗಿದೆ, ಯಾವ ಮಟ್ಟಕ್ಕೆ ಇದು ಸುಳ್ಳಾಗಿದೆ, ಬನ್ನಿ ಇದನ್ನು ನಾವು ಇಂದು ಡಿಕೋಡ್ ಮಾಡೋಣ. ಮೊಟ್ಟ ಮೊದಲನೇ ಮಾತು, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ತಿಂಗಳಿನ ಆರಂಭದಲ್ಲಿ, ಅರ್ಥಾತ್ ಸಫರ್ ತಿಂಗಳಿನ ಆರಂಭದಲ್ಲಿ ಕಾಯಿಲೆಗೊಂಡಿದ್ದರ ಹಾಗೂ ಇದೇ ತಿಂಗಳಿನ ಕೊನೆಯ ಬುಧವಾರ ವಾಸಗೊಂಡಿದ್ದರ. ನಮಗೆ ಕುರ್ಆನ್, ಹದೀಸ್ ಅಥವಾ ಯಾವುದೇ ಪ್ರಾಮಾಣಿಕ ಇತಿಹಾಸದಿಂದ ಇಂತಹ ಯಾವುದೇ ಮಾತು ತಿಳಿಯುವುದಿಲ್ಲ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಫರಿನ ಆರಂಭದಲ್ಲಿ ಕಾಯಿಲೆಗೊಂಡು ಸಫರಿನ ಕೊನೆಯಲ್ಲಿ ವಾಸವಾದರು. ಇಂತಹ ಯಾವುದೇ ಮಾತು ಕುರ್ಆನಿನಲ್ಲೂ ಇಲ್ಲ, ಹದೀಸ್ನಲ್ಲೂ ಇಲ್ಲ, ಪ್ರಾಮಾಣಿಕ ಇತಿಹಾಸದಲ್ಲೂ ಇಲ್ಲ. ವಾಸ್ತವಿಕವಾಗಿ ವೀಕ್ಷಕರೇ, ಇದು ಜನರು ತನ್ನ ಕಡೆಯಿಂದ ಕಟ್ಟಿಕೊಂಡಿರುವ ಒಂದು ಕಾಲ್ಪಿತ ಇತಿಹಾಸ. ಬದಲಿಗೆ ಕೆಲವು ಹದೀಸ್ಗಳ ಹಾಗೂ ಕೆಲವು ಸಹಾಬರವರ ಹೇಳಿಕೆಗಳ ಪ್ರಕಾರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಂತಿಮ ಸಮಯದಲ್ಲಿ, ಆಗ ಪ್ರಾರಂಭವಾದ ಕಾಯಿಲೆ ಸಫರಿನ ಕೊನೆಯಲ್ಲಿ ಅಥವಾ ರಬಿಯುಲ್ ಅವ್ವಲಿನ ಆರಂಭದಲ್ಲಿ ಸ್ಟಾರ್ಟ್ ಆಗಿತ್ತು. ಸಫರಿನ ಕೊನೆಯ ಬುಧವಾರ ಕಾಯಿಲೆ ವಾಸವಾಗಿ ಹೊರಬಂದಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ದಿನ ಕಾಯಿಲೆಯಿಂದ ವಾಸವಾಗಿ ಜಳಕ ಮಾಡಿ ಮಸೀದಿ ಬಂದಿದ್ದರು. ಇಂತಹ ಮಾತುಗಳ ಯಾವುದೇ ಪುರಾವೆ ಇಲ್ಲವೇ ಇಲ್ಲ. ಇವೆಲ್ಲವೂ ಕಟ್ಟುಕೊಂಡಿರುವ ಮಾತುಗಳು, ಸುಳ್ಳು ಮಾತುಗಳು ಹಾಗೂ ಮುಠಾಳ ಮಾತುಗಳು. ಪ್ರತಿ ಒಂದು ಮಸ್ಲಕಿನ ವಿದ್ವಾಂಸರು, ಮೌಲಾನಾ ಅಬ್ದುಲ್ ಹೈ ಲಕ್ನವಿ, ಮೌಲಾನಾ ಅಹಮದ್ ರಜಾ ಖಾನ್ ಬರೇಲ್ವಿ, ಮುಫ್ತಿ ತಕಿ ಉಸ್ಮಾನಿ, ಇಬ್ನೆ ಹಜರ್, ಇಮಾಮ್ ನವವಿ, ಅಮ್ಜದ್ ಅಲಿ ಆಜಮಿ, ಮುಫ್ತಿ ಅಖ್ತರ್ ರಜಾ ಖಾನ್, ಮುಫ್ತಿ ತಾರಿಖ್ ಮಸೂದ್, ಪ್ರತಿ ಒಂದು ಮಸ್ಲಕಿನ ವಿದ್ವಾಂಸರು ಇದನ್ನು ಬಿದ್ಅತ್ ಹಾಗೂ ಒಂದು ಮುಠಾಳ್ತನ ಎಂದು ತೀರ್ಮಾನಿಸಿದ್ದಾರೆ. ಹೀಗಾಗಿ ಈ ದಿನವನ್ನು ಆಚರಿಸುವುದು, ಮನೆಯಲ್ಲಿ ವಿಶೇಷ ಅಡುಗೆಗಳನ್ನು ಮಾಡುವುದು, ಇದೇ ದಿನ ಜಳಕ ಮಾಡುವುದನ್ನು ಸುನ್ನತ್ ಎಂಬುದು. ಜಳಕ ಮಾಡಿದರೆ ಅಥವಾ ಮಾಡದಿದ್ದರೆ ನಮ್ಮ ಕತ್ತು ನಮ್ಮ ವೃದ್ಧಾಪ್ಯದಲ್ಲಿ ನಡೆಗುತ್ತದೆ ಎಂದು ಹೇಳುವುದು, ಇದೇ ದಿನ ಕಾಯಿಲೆಯಿಂದ ಉಳಿಯಲು ಯಾವುದೇ ಒಂದು ವಿಶೇಷ ಅಮಲ್ ಮಾಡುವುದು, ಅಥವಾ ಇದೇ ದಿನ ವಿಶೇಷವಾಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ ಎಂದು ಪರಿಗಣಿಸಿಕೊಂಡು ಹುಲ್ಲಿನ ಮೇಲೆ ನಡೆಯಲು ಪಿಕ್ನಿಕ್ ಪ್ಲಾನ್ ಮಾಡುವುದು, ಇವೆಲ್ಲವೂ ಮಹಾ ಮುಟ್ಟಾಳ್ತನ ವೀಕ್ಷಕರೇ. ಇಸ್ಲಾಂ, ಶರಿಯತ್, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅಲ್ಲಾಹನಿಂದ ಈ ಎಲ್ಲ ವಿಷಯಗಳ ಯಾವುದೇ ಸಂಬಂಧವಿಲ್ಲ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಯಾವ ದಿನ ಕಾಯಿಲೆಗಳಿಂದ ವಾಸ ನೀಡುತ್ತಾನೋ ಆ ದಿನ ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಪ್ರತಿದಿನ ಅವನು ನೀಡಿರುವ ಉಡುಗೊರೆಗಳನ್ನು ನೆನಪಿಸಿಕೊಂಡು ಅವುಗಳ ಕೃತಜ್ಞತೆ ಸಲ್ಲಿಸಬೇಕು. ಬೇರೆ ದಿನಗಳಂತೆ ಸಾಧಾರಣವಾಗಿ ಈ ದಿನವನ್ನು ಸಹ ಕಳೆಯಬೇಕು. ಯಾವುದೇ ವಿಶೇಷ ನಿರ್ದಿಷ್ಟ ಉಪವಾಸ, ನಿರ್ದಿಷ್ಟ ನಮಾಜ್ ಅಥವಾ ಯಾವುದೇ ಒಂದು ನಿರ್ದಿಷ್ಟ ಇಬಾದತ್ ಆರಾಧನೆ ಮಾಡದೆ ಸಾಮಾನ್ಯ ದಿನಗಳ ತರಹ 5 ಹೊತ್ತಿನ ನಮಾಜ್ ನಿರ್ವಹಿಸಿ ಪ್ರತಿಯೊಂದು ಪಾಪದಿಂದ ಉಳಿದು ಅಲ್ಲಾಹನಿಗೆ ಸಂತೋಷಪಡಿಸುವ ಕಾರ್ಯಗಳಲ್ಲಿ ಹೆಚ್ಚಾಗಿ ತನ್ನನ್ನು ತೊಡಗಿಸುವ ಪ್ರಯತ್ನ ಪಡಬೇಕು ಅಷ್ಟೇ ವೀಕ್ಷಕರೇ. ಐಯೋಬ್ ನಿಮ್ಮೆಲ್ಲರಿಗೂ ಈ ಆಖರಿ ಚಾರ್ಶುಂಬ, ಸಫರಿನ ಕೊನೆಯ ಬುಧವಾರ ಎಂಬುವ ಮುಟ್ಟಾಳ್ತನದ ಬಗ್ಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿರಿ ತನ್ನ ಸಂಬಂಧಿಕರಲ್ಲಿ, ಹಾಗೂ ಅವರಿಗೂ ಸಹ ಈ ಮುಟ್ಟಾಳ್ತನದಿಂದ ಉಳಿದು
ಶರಿಯತ್ ಹಾಗೂ ಸುನ್ನತ್ ಪ್ರಕಾರ ಜೀವನ ನಡೆಸುವ ಉಪದೇಶ ನೀಡಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.